ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ಎಲ್ಲರಿಗೂ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಆದರೂ ಮಾಡಿ. ಈ ಒಂದು ವಿಡಿಯೋದಲ್ಲಿ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಆಲ್ರೆಡಿ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ, ತುಂಬ ದಿನಗಳಾಯಿತು ಬಿಟ್ಟು. ಸೊ ಅದನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತು ಆನ್ಲೈನ್ ಮೂಲಕ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಯಾರ್ಯಾರು ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರು, ಇದೆಲ್ಲ ನೋಡೋದಾದರೆ ಸಂಪೂರ್ಣವಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅದೆಲ್ಲನೂ ಇಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ನೋಡೋ ಮುನ್ನ ಒಂದು ಲೈಕ್ ಆದರೂ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ಈ ಇಯರ್ದು ಒಂದು ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು ರೈತ ವಿದ್ಯಾನಿಧಿ, ಇನಿಷಿಯೇಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA, ಗೌರ್ಮೆಂಟ್ ಆಫ್ ಕರ್ನಾಟಕ. ಅದೇ ರೀತಿ ಒಂದು ಅಕಾಡೆಮಿಕ್ ಇಯರ್ ಬಂದುಬಿಟ್ಟು 2024-25 ಏನು ಬೆನಿಫಿಷರಿ ಅಂದರೆ ಯಾರು ಅಂದರೆ ಒಂದು ಚಿಲ್ಡ್ರನ್ ಆಫ್ ಫಾರ್ಮರ್ಸ್. ಸೊ ಅವರ ಒಂದು ಫಾರ್ಮರ್ಸ್, ಈಗ ಯಾರು ಚಿಲ್ಡ್ರನ್ ಇರ್ತಾರೋ ಅವರ ಒಂದು ಪೇರೆಂಟ್ಸ್ಗೆ ಸ್ವಲ್ಪ ಆದರೂ ಒಂದು ಲ್ಯಾಂಡ್ ಇರಬೇಕಾಗಿರುತ್ತೆ ಅವ್ರಿಗೆ. ಸೊ ಅದು ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 2,500 ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಒಂದು ಕ್ಲಾಸ್ ವೈಸ್ ಕೊಡ್ತಾ ಹೋಗ್ತಾರೆ. 11,000ವರೆಗೂ ಇದೆ. ಸೊ ಕ್ಲಾಸ್ ವೈಸ್ ಲೋ ಫ್ರಮ್ ದ ಹೈಯರ್ ಎಜುಕೇಷನ್ವರೆಗೂ ಇದಿರುತ್ತೆ. ಸೊ ಅದೇ ರೀತಿ ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ಈ ಸರ್ಕ್ಯುಲರ್ನ ನೋಡಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಒಂದು HTTPS ಹಾಕಿ ಆಮೇಲೆ raithamitra.karnataka.government.in ಅಂತ ಜಸ್ಟ್ ಇಷ್ಟು ಹೊಡೆದ್ರೆ ಸಾಕು. ನಿಮಗೆ ಒಂದು ಈ ಒಂದು ಸರ್ಕ್ಯುಲರ್ ಇದು ರಿಲೇಟೆಡ್, ಈ ಸ್ಕಾಲರ್ಶಿಪ್ ರಿಲೇಟೆಡ್ ಸರ್ಕ್ಯುಲರ್ ಸಿಗುತ್ತೆ. ಒಂದು ಅಪ್ಲಿಕೇಶನ್ ಡೇಟ್ ನೋಡೋದಾದರೆ, ಲಾಸ್ಟ್ ಡೇಟ್ ನೋಡೋದಾದರೆ ನೋಡಿ 31/1/2025 ಅಂದರೆ ಇಲ್ಲಿಗೆ ಕರೆಕ್ಟಾಗಿ 1 ಮಂತ್ ಇದೆ ನಿಮಗೆ. ಸೊ ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು, 1 ಮಂತ್ ಇದೆ. ಸೊ ಅದೇ ರೀತಿ ಅಮೌಂಟು ಅವಾಗ ಹೇಳ್ದಂಗೆ ಅಮೌಂಟ್ ನೋಡೋದಾದರೆ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ. ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟ್ ಅಂತ ನೋಡೋದಾದರೆ PUC ITI ಡಿಪ್ಲೊಮಾದವರಿಗೆ 2,500, ಮತ್ತು ಗರ್ಲ್ಸ್ಗೆ 3,000 ಇರುತ್ತೆ, ಬಾಯ್ಸ್ಗೆ 2,500, ಗರ್ಲ್ಸ್ಗೆ 3,000 ಇರುತ್ತೆ. ಅದೇ ರೀತಿ BA BSc BCom ಈ ಒಂದು UG ಕೋರ್ಸಸ್ಗೆ 5,000ದಿಂದ 5,500ವರೆಗೆ ಇರುತ್ತೆ. ಅದೇ ರೀತಿ LLB ಪ್ಯಾರಾಮೆಡಿಕಲ್ BPharma ನರ್ಸಿಂಗು ಈ ಒಂದು ಪ್ರೊಫೆಷ್ನಲ್ ಕೋರ್ಸಸ್ಗೆ 7,500ರಿಂದ 8,000 ರೂಪಾಯಿ ಇರುತ್ತೆ. ಆಮೇಲೆ MBBS BE BTech ಆ್ಯಂಡ್ ಆಲ್ ಪೋಸ್ಟ್ ಗ್ರ್ಯಾಜುಯೇಟ್ ನಿಮ್ಮೊಂದು ಪೋಸ್ಟ್ ಗ್ರ್ಯಾಜುಯೇಟ್ PG ಕೋರ್ಸ್ಗೆ 10,000ದಿಂದ 11,000 ರೂಪಾಯಿ ಇರುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಿದ್ದಕ್ಕೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏನೇನು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕಂದರೆ ತೋರಿಸ್ತೀನಿ ನೋಡಿ. ಇನ್ನು ಟು ಬಿ ಎಲಿಜಿಬಲ್ ಫಾರ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ದ ಸ್ಟೂಡೆಂಟ್ ಮಸ್ಟ್ ಬಿ ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ ಆಗಿರಬೇಕು. ದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎದರ್ ಆರ್ ಮದರ್ ಆರ್ ಫಾದರ್ ಮಸ್ಟ್ ಹ್ಯಾವ್ ಎ ಅಗ್ರಿಕಲ್ಚರ್ ಲ್ಯಾಂಡ್, ಅವಾಗ ಹೇಳ್ದಂಗೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು. ಆ್ಯಂಡ್ ದ ಲ್ಯಾಂಡ್ ಓನರ್ ಆಗಿರಬೇಕು, ತಂದೆ ಅಥವಾ ತಾಯಿ. ಮತ್ತು ನೋಡಿ ಇಲ್ಲಿ ಇನ್ನು ಲ್ಯಾಂಡ್ ಓನರ್ ಶುಡ್ ಬಿ ರಿಜಿಸ್ಟರ್ಡ್ ಆನ್ ಕುಟುಂಬ ವೆಬ್ಸೈಟ್ ಆಬ್ಟೈನಿಂಗ್ ಫ್ರೂಟ್ಸ್ ID. ಕುಟುಂಬ ವೆಬ್ಸೈಟಲ್ಲಿ ನಿಮ್ಮ ಒಂದು ಫ್ರೂಟ್ಸ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಫಾರ್ ದ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ಈವನ್ ಇಫ್ ದೇ ಆರ್ ರಿಸೀವಿಂಗ್ ಅದರ್ ಸ್ಕಾಲರ್ಶಿಪ್ ಫ್ರಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇಲ್ಲಿ ಒಂದು ಗಮನಿಸಬೇಕು, ತುಂಬ ಒಂದು ಸ್ಕಾಲರ್ಶಿಪ್ಸು ನಿಮ್ಮ ಒಂದು SSP ಆಗಿರ್ಬೋದು, ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ತೊಗೊತಾ ಇದ್ದರೆ ಇದು ಸಿಗ್ತಾ ಇರಲ್ಲ. ಸೊ ಇಲ್ಲಿ ಏನಂದರೆ ನೀವು ಯಾವುದೇ ಸ್ಕಾಲರ್ಶಿಪ್ ತೊಗೊಳ್ಳಿ, ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ನಿಮಗೆ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದು ಸಪ್ರೇಟು ಒಂದು ಫಾರ್ಮರ್ಸ್ ಮಕ್ಕಳಿಗೆ ಅಂತಲೇ ಇರೋದು. ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ಇದಿಲ್ಲ, ನೀವು ಡೆಫಿನೆಟ್ಲಿ ಎಲ್ಲರಿಗೂ ಸಿಗುತ್ತಿದೆ. ಇಫ್ ದ ಬೋತ್ ಸ್ಟೂಡೆಂಟ್ಸ್ ಫಾದರ್ ಆ್ಯಂಡ್ ಮದರ್ ಆರ್ ಅಗ್ರಿಕಲ್ಚರ್ ಲ್ಯಾಂಡ್ ಓನರ್ಸ್ ದ ಸ್ಟೂಡೆಂಟ್ ಕ್ಯಾನ್ ಆಬ್ಟೈನ್ ಎ ಸ್ಕಾಲರ್ಶಿಪ್ ಫಾರ್ ಸಿಂಗಲ್ ಲ್ಯಾಂಡ್. 2 ಸ್ಕಾಲರ್ಶಿಪ್ ಫಾರ್ 2 separate lands will not be provided. ಸೊ ಓನ್ಲಿ ಒಂದೇ ಇರುತ್ತೆ ಒಬ್ರಿಗೇನೆ. ಅದೇ ರೀತಿ ದ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ವಿಲ್ ಓನ್ಲಿ ಬಿ ಪ್ರೊವೈಡೆಡ್ ಥ್ರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಒಂದು DBT ಮೂಲಕನೇ ನಿಮಗೆ ಈ ಸ್ಕಾಲರ್ಶಿಪ್ಪು ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಟು ದ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ದ ಸ್ಟೂಡೆಂಟ್ಸ್ ಆಧಾರ್. ನಿಮ್ಮ ಆಧಾರ್ ಡೆಫಿನೆಟ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಮ್ಯಾಪ್ ಮಾಡಿಸಿರಬೇಕಾಗಿರುತ್ತೆ, ಇಲ್ಲಾಂದರೆ ಬರಲ್ಲ. NPCI ಮ್ಯಾಪಿಂಗ್ ಖಂಡಿತವಾಗಲೂ ಆಗಿರಲೇಬೇಕು. ದ ಸ್ಕಾಲರ್ಶಿಪ್ ವಿಲ್ ಓನ್ಲಿ ಪ್ರೊವೈಡೆಡ್ ಫಾರ್ 1 ಕೋರ್ಸ್ ಇಫ್ ದ ಸ್ಟೂಡೆಂಟ್ ಎನ್ರೋಲ್ಸ್ ಇಂಟು ಎನಿ ಹೈಯರ್ ಎಜುಕೇಷನ್ ಪ್ರೋಗ್ರಾಮ್ ಆಫ್ಟರ್ ಕಂಪ್ಲೀಟಿಂಗ್ ಎ ಸರ್ಟನ್ ಕೋರ್ಸ್ ದ ಸ್ಕಾಲರ್ಶಿಪ್ ವಿಲ್ ಬಿ ಡಿಸ್ಕಂಟಿನ್ಯೂಡ್. ಸೊ ಇದು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಒಂದು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡಿ. ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2024-25 ಇನ್ ಕರ್ನಾಟಕ. ನೋಡಿ ಇಲ್ಲಿ ನಿಮಗೆ ಒಂದು ಫ್ರೂಟ್ಸ್ ID ಬೇಕಾಗುತ್ತೆ, ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪೇರೆಂಟ್ಸ್ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ,
ಆ್ಯಂಡ್ ಆಲ್ ದ ಡಾಕ್ಯುಮೆಂಟ್ಸ್ ದಟ್ ಈಸ್ ರಿಕ್ವೆಸ್ಟೆಡ್ ವೈಲ್ ಅಪ್ಲೈಯಿಂಗ್ ಫಾರ್ ದ SSP ಸ್ಕಾಲರ್ಶಿಪ್. ನೀವು SSP ಸ್ಕಾಲರ್ಶಿಪ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟು ಅಪ್ಲೈ ಮಾಡಿದ್ದೀರೋ ಸೊ ಅದೆಲ್ಲನೂ ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟಿದು ಮೊದಲಿಗೆ ನೋಡಿ, ನೀವೊಂದು ಈ ಸ್ಕಾಲರ್ಶಿಪ್ನ ಮುಂದುವರಿಸಬೇಕಾದ್ರೆ ಫಸ್ಟ್ ನಿಮ್ಮ ತುಂಬ ಜನ ಸ್ಟೂಡೆಂಟ್ಸು ಗೊತ್ತಿಲ್ಲ ಇದು, ಸೊ ಅದಕ್ಕಾಗಿ ಇದು ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ. ಫ್ರೂಟ್ಸ್ ಐಡಿನ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೂಟ್ಸ್ ಐಡಿನ ಯಾವ ರೀತಿ ಜನ್ರೇಟ್ ಮಾಡ್ಕೋಬೇಕಂದ್ರೆ ನೋಡಿ, ಇಲ್ಲಿ ಸಂಪೂರ್ಣ ಒಂದು ಮಾಹಿತಿ ಇದೆ. ಫೈಂಡ್ ಯುವರ್ ಫ್ರೂಟ್ಸ್ ಐಡಿ ಫಾರ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್. ನೋಡಿ, ಇಫ್ ಯು ಡು ನಾಟ್ ನೋ ಯುವರ್ ಫ್ರೂಟ್ಸ್ ಐಡಿ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ದ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಟು ಯು ಕ್ಯಾನ್ ಫೈಂಡ್ ಯುವರ್ ಫ್ರೂಟ್ಸ್ ಐಡಿ ಬೈ ಫಾಲೋಯಿಂಗ್ ದ ಪ್ರೊಸೀಜರ್ ಬಿಲೋ. ಒಂದು ಸ್ಟೆಪ್ಪನ್ನು ನೋಡಿ, ಫ್ರೂಟ್ಸ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಈ fruits.karnataka.government.in, ಸೊ ಇದು ಒಂದು ವೆಬ್ಸೈಟು. ಇಲ್ಲಿ ಹೋಗಿ ನಿಮ್ಮ ಫ್ರೂಟ್ಸ್ ಐಡಿನ ಜನ್ರೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಷ್ಟೇ, ಇದು ನೀವು ಜಸ್ಟ್ ಜನ್ರೇಟ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಯಾವ ರೀತಿ ಜನ್ರೇಟ್ ಮಾಡ್ಕೊಳ್ಳೋದಂತ. ಎಸ್, ನೋಡಿದ್ರಲ್ಲ, ಫ್ರೂಟ್ಸ್ ಐಡಿನ ಜನ್ರೇಟ್ ಮಾಡಿಕೊಂಡು ನೀವು ಈ ಸ್ಕಾಲರ್ಶಿಪ್ನ SSP ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. SSP ವೆಬ್ಸೈಟ್ ಏನಿದೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಅಲ್ಲಿಂದ ನೀವು ಈ ಅಪ್ಲಿಕೇಶನ್ನ ಹಾಕಬೇಕು. ನೀವು ಖಂಡಿತವಾಗ್ಲೂ ಅಲ್ಲಿ ನೀವು ಫ್ರೂಟ್ಸ್ ಐಡಿನ ಜನ್ರೇಟ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಮುಂದುವರಿಯೋಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ನೀವು ಹೋಗಿ ಫ್ರೂಟ್ಸ್ ಐಡಿನ ಜನ್ರೇಟ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೊಂದು ಮಾಹಿತಿ ನೀಡಿದ್ದೀನಿ ಈ ವಿಡಿಯೋದಲ್ಲಿ. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿಲ್ಲ. ಅದೇ ರೀತಿ ತುಂಬ ಜನ ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ದಾರೆ ಅಂದರೆ ನಾವು SSPಗೆ ಅವಕ್ಕೆಲ್ಲ ಅಪ್ಲೈ ಮಾಡಿದ್ವಿ, ಸೊ ಇದು ಬರಲ್ಲ ಅಂತ ಕೇಳ್ತಾ ಇದ್ರು. ಸೊ ತುಂಬ ಜನ ಸ್ಟೂಡೆಂಟ್ಸ್ ಹಿಂಗೆ ಕೇಳ್ತಾ ಇದ್ರಿ. ಇದು ಖಂಡಿತವಾಗ್ಲೂ ಬರುತ್ತೆ ಸ್ಕಾಲರ್ಶಿಪ್. ಆವಾಗಲೇ ಹೇಳ್ದಂಗೆ ಇಲ್ಲೇ ಇದೆ ಮಾಹಿತಿ. ನೀವು ಯಾವುದೇ ತೊಗೊತಾ ಇದ್ರೂ ಇದು ಬಂದೇ ಬರುತ್ತೆ. ಅದೇ ರೀತಿ ನೋಡಿ, ಲಾಸ್ಟ್ ಡೇಟು 31/1/2025 ಆಗಿರುತ್ತೆ. ನಿಮಗೆ ಇನ್ನೂ ಒಂದು ಮಂತ್ ಇದೆ ಕರೆಕ್ಟಾಗಿ. ಸೊ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಏನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಫ್ರೂಟ್ಸ್ ಐಡಿದು ಏನಾದರೂ ಜನ್ರೇಟ್ ಮಾಡೋದು ಹೆಂಗೆ ಅಂತ ಬೇಕಾಗಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನಾನು. ಸೊ ಏನು ಡೌಟ್ಸ್ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ವೀಡಿಯೋ ಲೈಕ್ನ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.